ಮಳೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡೋದಾದರೆ ಕರಾವಳಿ ಜಿಲ್ಲೆಗಳಂತೂ ನೆರೆಯ ಪರಿಸ್ಥಿತಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಹೊನ್ನಾವರದಲ್ಲಿ ಪ್ರವಾಹ ಮಟ್ಟ ಮೀರಿ ಗುಂಡ್ಲಬಾಳ ನದಿ ಹರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ 4-5 ತಾಲೂಕುಗಳು ವಿಪರೀತವಾಗಿ ಪ್ರವಾಹದ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಕುಮಟಾ, ಅಂಕೋಲಾ, ಹೊನ್ನಾವರ ಭಾಗದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ಹಾಗಾಗಿ ಕುಮಟಾ, ಕಾರವಾರ, ಹೊನ್ನಾವರಕ್ಕೆ ಇವತ್ತು NDRF ತಂಡ ರವಾನೆ ಮಾಡ್ತಾ ಇದ್ದಾರೆ. ಹೊನ್ನಾವರದ ಗುಂಡ್ಲುಬಾಳದಲ್ಲಿ ಜನರ ರಕ್ಷಣೆಗೆ ಬೋಟನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆ್ಯಂಡ್ ಗೊತ್ತಾಗ್ಬಿಟ್ಟಿದೆ ಅಲ್ಲಿ ಬೀಳ್ತಾ ಇರೋ ಮಳೆಯ ಪರಿಣಾಮ ಇದು ಇನ್ನೂ ಪ್ರವಾಹ ಅಲ್ಲದೆ ಇನ್ನೇನೂ ಅಲ್ಲ. ಹಾಗಾಗಿ ನಡುಗಡ್ಡೆಯ ಜನರನ್ನು ರಕ್ಷಿಸುವಂತಹ ಕೆಲಸವನ್ನು NDRF ಟೀಮ್ ಮಾಡಬೇಕು. ಆ ಪರಿಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಎಷ್ಟು ನದಿಗಳು ಎಲ್ಲೆಲ್ಲಿದೆ ಎಲ್ಲವೂ ಕೂಡ ಈ ಸೌಪರ್ಣಿ, ಕಾವೆಲ್ಲ ನದಿಗಳು ಬರ್ತವಲ್ಲ, ಎಲ್ಲ ಉಕ್ಕಿ ಹರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಕೂಡ ಮಳೆ ಸುರಿದಿರುವಂಥದ್ದು, ಅದರಲ್ಲಿಯೂ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಬೆಳಗಿನಿಂದ ಸಾಕಷ್ಟು ಮಳೆಯ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಅಂಕೋಲಾ ಭಾಗದಲ್ಲಿ, ಅದು ಗಂಗಾವಳಿಯ ನದಿಯ ಭಾಗದಲ್ಲಿ ಮತ್ತೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದೆ. ಈಗ ಅಂಕೋಲಾ ತಾಲೂಕಿನ ಶಿರಗುಳಿಯ ಭಾಗದಲ್ಲಿರುವಂತಹ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಸೇತುವೆ ಜಲಾವೃತವಾಗಿದೆ. ಆ ಸೇತುವೆಯಲ್ಲಿ ಜನರು ಕೂಡ ಓಡಾಡ್ತಾ ಇರುವಂಥದ್ದು ನೀವು ನೋಡಿದರೆ ಆ ದೃಶ್ಯ ನಿಜವಾಗ್ಲೂ ಭಯಂಕರವಾಗಿದೆ. ಯಾಕಂತಂದರೆ ಹೆಚ್ಚಿನ ಮಳೆ ಆಯಿತು ಅಂತಂದರೆ ಈ ಭಾಗದಲ್ಲಿ ಈಗ ಸೇತುವೆ ಕೂಡ ಕಚ್ಚಿ ಹೋಗ್ತದೆ. ಜೊತೆಗೆ ಜನರಿಗೆ ಸಂಪರ್ಕ ಕೂಡ ಕಟ್ಟಾಗುವಂಥದ್ದು. ಈ ಸಂಪರ್ಕ ಏನಿದೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಈ ಭಾಗದಲ್ಲಿದ್ದಾವೆ. ಆದರೆ ಈ ಮನೆಗಳಿಂದ ಜನ ಓಡಾಡಲಿಕ್ಕೆ ಇದೇ ಸೇತುವೆಯ ಮಾರ್ಗ ಆಗಿದೆ. ಈ ಹರಿಯುವ ನೀರಿನಲ್ಲಿಯೇ ಜನ ಒದ್ದಾಡಿಕೊಂಡು ಬರುವಂಥದ್ದನ್ನು ನೀವು ಗಮನಿಸ್ಬೋದು. ಇನ್ನು ನಾನು ಅಲ್ಲಿಯವರೆಗೂ ಕೂಡ ಹೋಗ್ತೀನಿ. ಯಾಕಂತಂದರೆ ಮಳೆ ಬಂತು ಅಂತಂದರೆ ಈ ಊರಿನ ಗ್ರಾಮದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುವಂಥದ್ದು. ಕಾರಣ ಇಷ್ಟೇ, ರಾಷ್ಟ್ರೀಯ ಹೆದ್ದಾರಿ, ಚತುಷ್ಪಥ ಹೆದ್ದಾರಿಯ ಕಾಮಗಾರಿಯ ಕೆಟ್ಟ ಒಂದು ಪ್ರಭಾವ ಈ ಭಾಗಕ್ಕೆ ಬಿದ್ದಿರುವಂಥದ್ದು. ಯಾಕಂತಂದರೆ ಹೆದ್ದಾರಿಯ ಭಾಗದಲ್ಲಿ ನೀರು ಹರಿದು ಹೋಗಲಿಕ್ಕೆ ಬೇಕಾದಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕಿತ್ತು ಹೆದ್ದಾರಿ ಪ್ರಾಧಿಕಾರದವರು. ಆದರೆ ಹೆದ್ದಾರಿಯನ್ನು ಕಾಮಗಾರಿ ಮಾಡಿದವರು ಮಣ್ಣನ್ನು ತೆಗೆದಿಲ್ಲ. ರಸ್ತೆಯಲ್ಲಿ ನೀರು ಹೋಗಬೇಕಾಗಿದ್ದು ನೀರು ಹೋಗ್ತಾ ಇಲ್ಲ. ಹೀಗಾಗಿ ಎಲ್ಲೆಲ್ಲಿ ನೀರು ಹೋಗ್ಲಿಕ್ಕೆ ಅವಕಾಶ ಇದೆ ಅಲ್ಲಲ್ಲಿ ಆ ಭಾಗದಲ್ಲಿ ನೀರು ಬಂದು ಶೇಖರಣೆ ಆಗ್ತದೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು ನೀವು ನೋಡ್ಬೋದು. ಸೈಕಲನ್ನು ಹಿಡಿದುಕೊಂಡು ಈಗ ಒಬ್ಬ ವ್ಯಕ್ತಿ ಹೇಗೆ ಆ ಹರಿಯುವ ನದಿಯಲ್ಲಿಯೇ ನೀರಿನಲ್ಲಿಯೇ ಹೊರ ಸೈಕಲನ್ನು ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಈ ರೀತಿಯ ದೃಶ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಹೆದ್ದಾರಿಯಲ್ಲಿ ಆದಂತಹ ಎಡವಟ್ಟಿನ ಕಾಮಗಾರಿಗಳು ಇವತ್ತು ಸಾಕಷ್ಟು ಕರಾವಳಿ ಭಾಗದ ಗ್ರಾಮಗಳನ್ನು ಬಲಿ ತೆಗೆದುಕೊಳ್ತಾ ಇದೆ, ಜನರನ್ನು ಸಂತ್ರಸ್ತರನ್ನಾಗಿ ಮಾಡ್ತಾ ಇದೆ. ಇಷ್ಟೆಲ್ಲ ಹೊಣೆಗೆ ಕಾರಣ ಜಿಲ್ಲಾಡಳಿತದ ಜೊತೆಗೆ ಹೆದ್ದಾರಿ ಪ್ರಾಧಿಕಾರದವರಾಗ್ತಾರೆ. ಯಾಕಂತಂದರೆ ಕಳಪೆ ಕಾಮಗಾರಿಗಳನ್ನು ಪೂರ್ಣಗೊಳಿಸ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ಕಾರಣವಾಗಿದೆ. ಇನ್ನು ಊರಿನಿಂದ ಬಂದಂಥ ಜನರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದ್ರಿ ನೀವು? ಬೊಗರೆಬೆಲೆ. ಅಲ್ಲಿ ಎಷ್ಟು ಮನೆಗಳಿದ್ದಾವೆ? ಅಲ್ಲೇ ಕೊಟ್ಟಿಗೆ ಇಲ್ಲೇ ದನಿನ ಹಟ್ಟಿ ಮನೆ. ಇದೇ ದಾರಿನ ನಿಮಗೆ ಹೇಗೆ? ಇದೇ ದಾರಿ. ಅಲ್ಲ, ಈಗ ಈ ರೀತಿ ನೀರು ಹರ್ಕೊಂಡು ಬರ್ತಾ ಇದೆ, ಅದರಲ್ಲೇ ಬಂದರೆ ಏನು ಕತೆ? ಈಗ ಇದಿಲ್ಲೇ ಇದ್ರೆ ಬೇರೆ ಕಡೆ ವ್ಯವಸ್ಥೆ ಇಲ್ಲ ನಿಮಗೆ? ಮೇಲೆ ಹತ್ತಿ ಇಲ್ಲ ಹತ್ತಿ ಬರ್ತೀರಾ? ಇಲ್ಲಿ ಹತ್ತಿರ. ಇಲ್ಲಿ ಯಾಕೆ ನೀರು ಇಷ್ಟು ನಿಲ್ಲುತ್ತೆ? ಅಲ್ಲಿ ಇದು ಬ್ರಿಡ್ಜ್ ಆಗ್ನಲ್ಲ, ಬ್ರಿಡ್ಜ್ ಹತ್ತಿರ ಆದರೆ ನೀರು ನಿಲ್ಲೋದಿಲ್ಲ. ಎತ್ತರ ಮಾಡಬೇಕಾಗಿರೋ ಬ್ರಿಡ್ಜ್. ಹೌದು. ಉತ್ತರ ಕನ್ನಡದ ಪಕ್ಕದ ಜಿಲ್ಲೆ ಉಡುಪಿಗೆ ಹೋಗೋಣ. ಉಡುಪಿಯಲ್ಲೂ ಕೂಡ ಪರಿಸ್ಥಿತಿ ಇದಕ್ಕಿಂತ ಏನು ಭಿನ್ನವಾಗಿಲ್ಲ. ಬೈಂದೂರು ಸಾಲ್ಬುಡ ಹೊಳೆ ಸಾಲು ಮುಳುಗಡೆಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಭತ್ತ ನಾಟಿ ಮಾಡಿದ್ದ ಗದ್ದೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಬಿತ್ತನೆ ಮಾಡಿದ ಭೂಮಿಯಲ್ಲಿ ನೀರು ಅನ್ನುವಂತಹ ಪರಿಸ್ಥಿತಿ ಇದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ನೋಡಿ, ಮನೆಗಳಿಗೆ ನೀರು ನುಗ್ಗಿರೋದು ಯಾವ ಪರಿ ಅಂತನ್ಬಿಟ್ಟು. ಇವೆಲ್ಲವೂ ಕೂಡ ಬೈಂದೂರಿನ ಸಾಲ್ಬುಡ, ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಸಾಲ್ಬುಡ ಅಂತ. ಆ ಸಾಲ್ಬುಡದ ಹೊಳೆ ಸಾಲು, ಆ ಹೊಳೆಯ ಪಕ್ಕದ ಜಾಗ ಏನು ಬರುತ್ತಲ್ಲ, ಕಂಪ್ಲೀಟ್ ಮುಳುಗಡೆ ಆಗಿಬಿಟ್ಟಿದೆ. ಆಮೇಲೆ ಪಾಪ ರೈತರೆಲ್ಲ ಭತ್ತ ನಾಟಿ ಮಾಡಿದ್ರು, ಜಮೀನಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಇನ್ನೇನು ಅದೇನು ಬೆಳೆಯಲ್ಲ, ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಬಿತ್ತನೆ ಮಾಡಿದ ಭೂಮಿಯಲ್ಲಿ ನೀರಂತೆ. ಏನೇನು ಬಿತ್ತನೆ ಮಾಡಿದ್ರು ಪಾಪ ಈ ಥರ ಮಳೆ ಬರುತ್ತೆ ಅಂತ ಅವ್ರಿಗೂ ಗೊತ್ತಿಲ್ವಲ್ಲ. ಈಗ ರೈತರಿಗೆ ಲಾಸ್, ಪೂರ್ತಿ ಕಂಪ್ಲೀಟ್ ಲಾಸ್. ಈ ರೀತಿ ಪರಿಸ್ಥಿತಿ ಇದೆ ಉಡುಪಿನಲ್ಲಿ. ಉಡುಪಿ ಜಿಲ್ಲೆನಲ್ಲೂ ಕೂಡ ನಿಮಗೆ ಕುಂದಾಪುರ ಇರ್ಬೋದು, ಬೈಂದೂರು ಇರ್ಬೋದು, ಈ ಭಾಗದಲ್ಲಿ ವ್ಯಾಪಕವಾದಂತಹ ಮಳೆ ಆಗಿದೆ.
ಸೊ ಮೈದುಂಬಿ ಹರಿತಾ ಇದೆ ಸೌಪರ್ಣಿಕಾ ನದಿ ಉಡುಪಿಯಲ್ಲಿ. ಬೈಂದೂರು ತಾಲೂಕಿನ ನಾವುಂದ ಬಡಾಕೆರೆ ಕಂಪ್ಲೀಟ್ ಜಲಾವೃತವಾಗಿಬಿಟ್ಟಿದೆ. ಬೈಂದೂರು ತಾಲೂಕಿನ ನಾವುಂದ ಬಡಾಕೆರೆ 100ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಕಂಪ್ಲೀಟ್ ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆಗಳಿಗೆ. ಆಮೇಲೆ ಆಗಲೇ ಹೇಳಿದಂತೆ ಭತ್ತದ ಗದ್ದೆಗಳೆಲ್ಲ ಜಲಾವೃತ, ನೀರು ಎಲ್ಲಿ ನೋಡಿದ್ರು. ಕಾಂಕ್ರೀಟ್ ರೋಡ್ ಮೇಲೆ ನೀರು ನಿಂತ್ಕೊಂಡು ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ಜನ. ಕಾಂಕ್ರೀಟ್ ರೋಡ್ ಮೇಲೆ ಎಷ್ಟಡಿ ನೀರು ನಿಂತಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ರೀತಿ ಪರಿಸ್ಥಿತಿ ಇವತ್ತು ಉಡುಪಿ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಉಂಟಾಗಿದೆ. ಒಟ್ಟಾರೆ ರೈತರಿಗೆ ಮಾತ್ರ ಅತಿವೃಷ್ಟಿ ಅನಾವೃಷ್ಟಿ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಸಾಲ್ಬುಡದ ನೆರೆಯ ಚಿತ್ರಣವನ್ನು ತೋರಿಸ್ತಾ ಹೋಗ್ತಾ ಇದ್ದೇವೆ. ನಾವು ರಸ್ತೆಯ ಮೇಲೆ ಹೋಗ್ತಾ ಇದ್ದೇವೆ, ಅಂದರೆ ಕಾಂಕ್ರೀಟ್ ರಸ್ತೆಯ ಮೇಲೆ, ಆದರೆ ದೋಣಿಯನ್ನು ಬಳಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ಬೋದು, ಇದು ಜನವಸತಿ ಪ್ರದೇಶ. ಇಲ್ಲಿ ಲೇಔಟ್ ಥರದ ಮನೆಯ ಕಾಂಪೌಂಡ್ಗಳಿದೆ. ಅದರ ಜೊತೆಗೆ ಸಾಲು ಸಾಲು ವಿದ್ಯುತ್ ಕಂಬಗಳನ್ನು ಹಾಕಿರುವುದು ಅದು ರಸ್ತೆ ಮತ್ತು ಗದ್ದೆಯ ಪಕ್ಕದಲ್ಲಿ. ಇಲ್ಲಿ ಈ ಥರದ ನೆರೆಯ ನೀರು ತುಂಬಿಕೊಂಡಿರೋದ್ರಿಂದ ಜನ ದೋಣಿಯನ್ನು ಬಳಸಿಕೊಂಡು ಓಡಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ನಾಗಬನ ಇರ್ಬೋದು, ಗದ್ದೆ, ತೋಟ, ಮನೆಗಳು ಎಲ್ಲವೂ ಕೂಡ ಜಲಾವೃತ ಆಗಿದೆ. ಈ ಭಾಗದಲ್ಲಿ 100ಕ್ಕಿಂತ ಹೆಚ್ಚಿನ ಮನೆಗಳಿದೆ. ಏಕಾಏಕಿ ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಹೊಳೆ ಹರಿದು ಜನವಸತಿ ಪ್ರದೇಶಕ್ಕೆ ಬಂದಿದೆ. ಜನರು ಗದ್ದೆಯಲ್ಲಿ ಮತ್ತು ರಸ್ತೆಯಲ್ಲಿ ಓಡಾಡೋದಕ್ಕೆ ದೋಣಿಯನ್ನು ಬಳಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ದಿವಸ ಪೂಜೆ ಮಾಡುವ ನಾಗನ ಗುಡಿ, ಮನೆ, ಓಡಾಡುವಂತಹ ಎಲ್ಲ ಜಾಗಗಳಲ್ಲೂ ಕೂಡ ನೀರು ತುಂಬಿಕೊಂಡಿರುವಂಥದ್ದು. ಪ್ರತಿ ವರ್ಷ ಇಲ್ಲೊಂದು ನೆರೆ ಬಂದೇ ಬರ್ತದೆ ಅನ್ನುವಂಥದ್ದು. ಯಾಕಂದರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವಿಪರೀತ ಮಳೆ ಮತ್ತು ಸಮುದ್ರದಲ್ಲಿ ಕಡಲಿನ ಅಬ್ಬರ ಹೆಚ್ಚಾದಾಗ ನದಿಯ ಮತ್ತು ತೊರೆಯ ನೀರು ಸರಾಗವಾಗಿ ಹರ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಸಮಸ್ಯೆ ಆಗಿದೆ. ನಾವು ನೋಡ್ಬೋದು, ಈ ಭಾಗದಲ್ಲಿ ಹೊಳೆ ಹರಿತಾ ಇದೆ. ಯಾವುದು ಹೊಳೆ, ಯಾವುದು ಜನವಸತಿ ಪ್ರದೇಶ, ಯಾವುದು ಗದ್ದೆ ಅಂಥೇಳಿ ಮಾರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದೇ ಥರ ಆಗಿದೆ. 3 ಸ್ಟೆಪ್ನಲ್ಲಿ ಇಲ್ಲಿ ನೆರೆ ಬರ್ತದೆ ಅನ್ನುವಂಥದ್ದು. ಈಗ ಫಸ್ಟ್ ಸ್ಟೆಪ್ ಬಂದಿದೆ, ಕಡಿಮೆ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕಂದರೆ ಒಂದು, ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮಳೆ ಕಮ್ಮಿ ಆಗಿದೆ ಮತ್ತು ಈ ಭಾಗದಲ್ಲೂ ಕೂಡ ಗಾಳಿಯ ಒತ್ತಡ ಕಮ್ಮಿ ಆಗಿರೋದ್ರಿಂದ ಸ್ಥಳೀಯ ನಿವಾಸಿ ಇಲ್ಲಿ ಹೇಳುವ ಪ್ರಕಾರ ಜನ ಬರಲಿಕ್ಕೆ ಕೇಳ್ತಾ ಇಲ್ಲ ಅನ್ನುವಂಥದ್ದು. ಅಲ್ಲಿಂದ ಬಿಟ್ಟು, ಯಾಕಂದರೆ ಅಲ್ಲಿ ದನಕರು ಇದೆ, ಜನ ಬರೋದಿಲ್ಲ ಅನ್ನುವಂಥದ್ದು. ಇಲ್ಲಿ ಒಂದು 100 ಮನೆ ಇದೆ. ಮತ್ತೆ ದಿನಾಲು ಹಾಲು ತಗೊಂಡೋಗ್ತಾರೆ, ಶಾಲೆ ಹೋಗ್ಲಿಕ್ಕೆ ಮಕ್ಕ ಬರ್ತದೆ. ಈಗ ನೀರು ಇನ್ನೂ ಬರ್ಬೋದು ಜಾಸ್ತಿ, ಮತ್ತೆ ಬಾವಿ ಎಲ್ಲ ತುಂಬಿದೆ, ಕುಡಿಲಿಕ್ಕೆ ಪ್ರತಿ ಬಾರಿ ನೆರೆ ಬಂದಾಗಲೂ ಈ ಭಾಗದ ಜನರಿಗೆ ಇದೇ ಸಮಸ್ಯೆ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಜನಪ್ರತಿನಿಧಿಗಳು ವೋಟ್ ಹಾಕಿಸ್ಕೋತಾರೆ, ಹೊಟ್ಟೋಗ್ತಾರೆ. ಬಹಿಷ್ಕಾರ ಹಾಕಬೇಕು ವೋಟಿಂಗ್ಗೆ. ಬೇರೆ ಟೈಮಲ್ಲೆಲ್ಲ ಯಾವ ಕೆಲಸನೂ ಮಾಡಿಕೊಟ್ಟಿಲ್ಲ ಅಂತ.